ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2012 ಮಾಡಲ್ದ ಒಂದು ಚಾವ್ರಲೆಟ್ ಬೀಟ್ ಗಾಡಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ವೀಕ್ಷಕರೇ, ಯೂಟ್ಯೂಬ್ ಚಾನಲ್ ನೋಡ್ತಿರೋ ಅಂತವರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಆಗಿತ್ತು. ಈ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಗಾಡಿಗಳು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಆಗಿತ್ತು, ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಸೇಲ್ ಇದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನೀವೇನಾದ್ರು ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಸಿಕ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಕೇಳೋದು ವೀಕ್ಷಕರೇ. ಏನಾದರೂ ಹೇಳ್ತಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಹೇಳಿ ಸರ್, ಯಾವ್ದು ಗಾಡಿ ಸರ್ ಅದು? ಅದು ಚವರ್ಲೆಟ್ ಬೀಟ್ ರೀ, ಡೀಸೆಲ್ ಇಂಜಿನಾ? ಡೀಸೆಲ್ ಇಂಜನ್. ಓಕೆ, ಎಷ್ಟು ಮಾಡಲ್ ಸರ್ ಅದು? 2012. ಓನರ್ ಎಷ್ಟು ಜನ? ಥರ್ಡ್ ಓನರ್. ನಾನೇ ಥರ್ಡ್ ಓನರ್. ನೀವೇ 3ನೇ ಜನ? ಹೌದ್ರಿ, ಹೌದು. ಓಕೆ, ಎಷ್ಟು ಓಡಿ ಸರ್ ಗಾಡಿ? ಅದು 1,35,000 ಹೊಡಿದೆ ಸರ್ ಅದು. ಓಕೆ, ಏನು ಬರುತ್ತೆ ಸರ್ ಮೈಲೇಜ್ ಗಾಡಿ? ಒಂದು 25-26 ಬರುತ್ತೆ ರೀ. 25-26 ಬರುತ್ತಾ? ಹೌದು ರೀ, ಒಳ್ಳೆ ಮೈಲೇಜ್ ಗಾಡಿ ಅದು. 1000 CC ಅಲ್ಲ, ಹಾಂ, CC ಕಡಿಮೆ, ಮೈಲೇಜ್ ಜಾಸ್ತಿ. ಓಕೆ, ಗಾಡಿ ರೆಕಾರ್ಡ್ಸ್ ರನ್ನಿಂಗ್ ಇದಾವೆ ಸರ್? ರನ್ನಿಂಗ್ ಇದಾವೆ ರೀ, ಇನ್ಸೂರೆನ್ಸ್ ಇನ್ನೂ 10 ತಿಂಗಳಿದೆ. ಹ್ಞೂ, ಎಲ್ಲ MSN ಎಲ್ಲ ರೆಡಿ ಇದೆ ಗಾಡಿ. ಓಕೆ, ಟೈರ್ಗಳು? ಟೈರ್ ಒಂದು 70% ಇದಾವೆ ರೀ, 5. ಓಕೆ, ಇದು ಒಳಗಡೆ ಏನೇನು ಬರುತ್ತೆ ಇದರಲ್ಲಿ? ಒಳಗಡೆ ಇದು ಟಾಪ್ ಆ್ಯಂಡ್ ಮಿಡಲ್ ಏರ್ ಬ್ಯಾಗ್ ಅಷ್ಟೇ ಬರಲ್ಲ ರೀ. ಇನ್ನು 4 ಪವರ್ ವಿಂಡೋ, ಹಾಂ, ಪವರ್ ಸ್ಟೇರಿಂಗ್ ಸಿಸ್ಟಮ್ ನಾನು ಹಾಕ್ಸಿದ್ದೀನಿ. ಹಾಂ, ಎನಿವನ್ ಎಲ್ಲ ಇದೆ ಅದರಲ್ಲಿ. ಅಂದ್ರೆ ಏರ್ ಬ್ಯಾಗ್ ಒಂದು ಬಿಟ್ಟು ಎಲ್ಲ ಇದೆ. ಓಕೆ, ಅಂದರೆ ಎಲ್ಲ ವರ್ಕಿಂಗ್ ಇದಾವೆ? ಎ ಸಿ ಎಲ್ಲ ವರ್ಕಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್ ಎಲ್ಲ ವರ್ಕಿಂಗ್ ಇದೆ. ಎನಿವನ್ ಎಲ್ಲ ವರ್ಕಿಂಗ್ ಇದೆ. ಸೀಟು ಎಲ್ಲ ಚೆನ್ನಾಗಿದಾವ? ಸೀಟ್ ಎಲ್ಲ ಕಂಪ್ನಿವೆ, ಒಳ್ಳೆ ಇದಾವೆ. ಎಲ್ಲ ಒರಿಜಿನಲ್ ಪೇಂಟ್ ಇದೆ, ರೀಪೇಂಟ್ ಆಗಿದೆ ಸರ್? ಇಲ್ಲ ರೀ, ಎಲ್ಲಿ ಟಚ್ ಆಗಿಲ್ಲ, ಒಂದು ಸ್ವಲ್ಪ ಎಲ್ಲ ಒರಿಜಿನಲ್ ಪೇಂಟೆ. ಓಕೆ, ಇಂಜಿನ್ ಚೆನ್ನಾಗಿದೆ ಕಂಡೀಷನ್ನು? ಹಾಂ, ಇಂಜನ್ ಎಲ್ಲ ಕೆಲಸ ಮಾಡ್ತಿದ್ದೀನಿ ಸರ್ ನಾನು. ಇಂಜನ್ ಕೆಲಸ ಎಲ್ಲ ಮಾಡಿಸಿ 1 ಲಕ್ಷ ಖರ್ಚಾಯಿತು. ಇಂಜನ್ ಕೆಲಸ ಮಾಡಿಸಿ 4,000 ಕಿಲೋಮೀಟರ್ ಹೊಡಿದ್ದೀನಿ ಅಷ್ಟೇ. ಓಕೆ, ಆಯಿಲ್ ಚೇಂಜ್ 1,500 ಕಿಲೋಮೀಟರ್ ಓಡಿಸಿ ಆಯಿಲ್ ಚೇಂಜ್ ಮಾಡಿಸಿದೆ. ಫಸ್ಟ್ ಆಯಿಲ್ ಚೇಂಜ್ ಜಲ್ದಿ ಮಾಡಿಸ್ಬೇಕಂದ್ರೆ ಅವರು ಬೇಗ ಮಾಡಿಸಿದೆ ಅದು. ಈಗ ಮತ್ತೆ 2ನೇ ಆಯಿಲ್ ಚೇಂಜ್ ಮಾಡಿಸಿದೆ. ಈಗ 1,000 ಕಿಲೋಮೀಟರ್ ಓಡಿದೆ ಅಷ್ಟೇ, 2ನೇ ಆಯಿಲ್ ಚೇಂಜ್ ಮಾಡಿ. ಓಕೆ, ತಗೊಳ್ಳೋರು ಏನು ಖರ್ಚಿಲ್ಲ ಸರ್? ಏನು 1 ರೂಪಾಯಿದಿಲ್ಲ ರೀ. 1 ಲಕ್ಷ ನಾನೇ ಮಾಡಿ 4 ಸಸ್ಪೆನ್ಷನ್, ಇಂಜನ್, ಕ್ಲಚ್ ಪ್ಲೇಟ್, ಟೋಟಲ್ ಒಂದು ಖರ್ಚು ನಾನು ಮಾಡಿದ್ದೀನಿ. ಟೈಮಿಂಗ್ ಚೈನ್ ಇಂದ ಹಿಡಿದು ಎಲ್ಲ ಹೊಸದೆ. ಸರಿ ಸರ್, ಈಗ ಗಾಡಿ ಇರೋದು ಲೊಕೇಶನು? ಇಲ್ಲೇ ಹರಿಹರ ನಿಯರ್ ಬರುತ್ತೆ ಸರ್, ನಮ್ಮದು ನಂದಿ ತಾವರೆ ಅಂತ, ಶಿವಮೊಗ್ಗ ರೋಡಲ್ಲಿ ಬರುತ್ತೆ. ದಾವಣಗೆರೆ ಡಿಸ್ಟಿಕ್. ಓಕೆ, ಏನು ಹೇಳ್ತಾರೆ ಗಾಡಿಗೆ ರೇಟು? ಸರ್ ಅದು 1,80 ಕೊಡ್ತೀನಿ ಸರ್ ಫೈನಲ್. ಫೈನಲ್ 1,80? 1,80 ಫೈನಲ್ ಕೊಡ್ತೀನಿ. ಅದರಲ್ಲಿ ಏನು ಡಿಸ್ಕೌಂಟ್ ಏನಿಲ್ಲ? ಅದರಲ್ಲಿ ಇನ್ನೇನು ಡಿಸ್ಕೌಂಟ್ ಮಾಡಕ್ಕೆ ಬರಲ್ಲ ರೀ. ಕಂಡೀಷನ್ ಇದೆಯಲ್ಲ ಗಾಡಿ, ಹಾಂ, ಕಂಡೀಷನ್ ಮಾಡೇ ಕೊಡ್ತಿದ್ದೀನಿ. ನಾನೇನು ತಗೊಂಡು ಹೋದರೆ ಖರ್ಚಿಗೆ ಏನು ಮಾಡ್ತಾ ಇಲ್ಲ. ಫುಲ್ ಕಂಡೀಷನ್ ಮಾಡೇ ಕೊಡ್ತಿದ್ದೀನಿ. 1,80 ಬಂದರೆ ಕೊಟ್ಬಿಡ್ತೀನಿ. ಸರಿ ಸರ್, ನಂಬರ್ ಇದೆ ಹಾಕಿಲ್ಲ? ಹಾಕಿ ಸರ್, ಹಾಕಿ. ಸರಿ ಸರ್, ಓಕೆ.